ಫ್ಯಾಮಿಲಿ ಸೀಕ್ರೆಟ್. ಸೊ ಅದ್ ಮಾಡಿದ್ರಿಂದ ನಮಗೆಲ್ಲರಿಗೂ ಒಳ್ಳೇದಾಗಿದೆ ಅಂತ ಆಲ್ಮೋಸ್ಟ್ ಡೆಕೆಡ್ಸ್ ಇಂದಾನು ಬಿಲೀವ್ ಮಾಡ್ಕೊಂಡ್ ಬಂದಿದೀವಿ. ಸೊ ಆ ಒಂದು ವ್ರತದ ಬಗ್ಗೆ ನಾನ್ ನಿಮ್ಗೆ ಎಲ್ಲರಿಗೂ ಹೇಳೋಣ ಅಂತ ಇವತ್ತು ಬಂದಿದ್ದೀನಿ. ಆಲ್ಮೋಸ್ಟ್ 1 ಮಂತ್ ಇಂದಾನು ಸ್ಟಾರ್ಟ್ ಮಾಡ್ಕೊಳ್ತೀವಿ. ಒಂದು ನೆಗೆಟಿವಿಟಿ ಆಗ್ಲಿ, ಒಂದು ಬ್ಯಾಡ್ ಎನರ್ಜೀಸ್ ಆಗ್ಲಿ, ಏನೇ ಇದ್ರು ನಮಗೆ ತುಂಬಾ ಒಳ್ಳೇದ್ ಮಾಡಿದೆ. ಸೊ ಆ ವ್ರತಾನೇ ವರಮಹಾಲಕ್ಷ್ಮಿ ಫೆಸ್ಟಿವಲ್. ಸೊ ವರಮಹಾಲಕ್ಷ್ಮಿ ವ್ರತ ಅಂತಂದ್ರೆ ಈ ವಿಡಿಯೋದಲ್ಲಿ ನಾವ್ ಯಾವ ತರ ಅದನ್ನ ಆಚರಣೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನ್ ನಿಮಗ್ ಹೇಳ್ತೀನಿ. ನೈವೇದ್ಯ ಯಾವ ತರ ಮಾಡ್ತೀವಿ, 25 ಅಲ್ಲಿ ಎಲ್ಲಾರು ವರಮಹಾಲಕ್ಷ್ಮಿ ವ್ರತನ 1ನೇ ತಾರೀಕು ಮಾಡದ, 8ನೇ ತಾರೀಕು ಮಾಡದ, 15ಕ್ಕೆ ಮಾಡದ, 22ಕ್ಕೆ ಮಾಡದ, 29ಕ್ಕೆ ಮಾಡದ ಅಂತ ಅಂದ್ಬಿಟ್ಟು ಫುಲ್ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದ್ದಾರೆ. ವ್ರತನ ಯಾವ್ದೇ ವರ್ಷ ಬಿಡದಲೆ ನಾವ್ ಅದನ್ನ ಆಚರಣೆ ಮಾಡ್ತೀವಿ. ಅವ್ರ ಮನೆಯಲ್ಲಿ ಮಾಡಕ್ ಆಗಲ್ಲ ಅಥವಾ ಅವರಿಗೆ ಮಾಡಕ್ ಗೊತ್ತಿಲ್ವೇನೋ ಅಂತ ಅನ್ಕೊಂಡು ಯಾರು ಇದನ್ನೆಲ್ಲ ಟ್ರೈ ಮಾಡಕ್ ಹೋಗಲ್ಲ. ಸೊ ಪ್ರತಿ ವರ್ಷ ಸ್ಯಾರಿ ಡ್ರೇಪಿಂಗ್ ಅಂತೂ ನಾನೇ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿ ಫುಲ್ ಆಗಿ ಸ್ಯಾರಿ ಡ್ರೇಪಿಂಗ್ ಮುಗಿಸ್ಬಿಟ್ಟಿದ್ದೀನಿ. ಸೊ ಈಗ ನಿಮ್ ಎಲ್ಲರಿಗೂ ಸ್ಯಾರಿ ಡ್ರೇಪಿಂಗ್ ಬಂದೇ ಬರುತ್ತೆ ಬಿಡಿ. ಲಕ್ಷ್ಮಿಗೆ ಅಂತ ಇಟ್ಟಿರೋಂಥ ಒಡವೆಗಳನ್ನ ನಾವು ಯಾವುದೇ ರೀತಿ ಯೂಸ್ ಮಾಡೋದಿಲ್ಲ, ಅದು ಲಕ್ಷ್ಮಿಗೆ ಮಾತ್ರ ಅಂತ ಅಂದ್ಬಿಟ್ಟು ಎತ್ತಿಟ್ಟಿದ್ದೀವಿ. ಸೊ ಅದರಲ್ಲೇ ನಾನು ಅಲಂಕಾರ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಸೊ ನೀವು ನೋಡ್ಬೋದು ಆ ಹಾರ ಆಗಿರ್ಬೋದು ಅದೆಲ್ಲಾನು ಫುಲ್ ಕಂಪ್ಲೀಟ್ ಆಗಿ ಲಕ್ಷ್ಮಿಗೆ ಅಂತಾನೆ ನಾನು ಇಟ್ಟಿರೋದು. ಸೊ ಅದನ್ನೆಲ್ಲ ಸಪ್ರೇಟಾಗಿ ನಾವು ಯಾವತ್ತೂ ಹಾಕಿ ಯೂಸ್ ಮಾಡೋದಿಲ್ಲ. ಗೆಜ್ಜೆನೂ ಅಷ್ಟೇ ಮನೆಯಲ್ಲಿ ನಾನೇ ಮಾಡಿರೋದು. ಸೊ ನಾವು ಇನ್ನೂ ಇದರಲ್ಲಿ ಕಳಶ ಸ್ಥಾಪನೆ ಮಾಡೇ ಇಲ್ಲ. ಸೊ ಜನರಲಿ ಕಳಶ ಸ್ಥಾಪನೆ ಎಲ್ಲ ನಾವು ಲೈಕ್ ಎಲ್ಲ ಫುಲ್ ಸ್ಯಾರಿ ಎಲ್ಲ ಉಡ್ಸಿ ರೆಡಿ ಆದಮೇಲೆ ಮಾಡ್ತೀವಿ. ಸೊ ಅದನ್ನು ಯಾವ ಥರ ಮಾಡ್ತೀವಿ ಅಂತಂದರೆ ನಾವು ಯಾವಾಗಲೂ ಯೂಸ್ ಮಾಡೋದು ತಾಮ್ರ ಚೊಂಬೆನೇ. ತಾಮ್ರ ಚೊಂಬು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ತುಂಬ ಶ್ರೇಷ್ಠ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನೀವು ಎಷ್ಟೇ ರಿಚ್ ಆಗಿದ್ರೂ ಬೆಳ್ಳಿ ಚಿನ್ನ ಚೊಂಬು ತಂದು ಕಳಶ ಇಡೋ ಬದಲು ನೀವು ತಾಮ್ರದ ಚೊಂಬೆ ಯೂಸ್ ಮಾಡಿ, ಅದು ತುಂಬ ಒಳ್ಳೆಯದು, ತುಂಬ ಫಲ ಕೊಡುತ್ತೆ ಅಂತ ಅಂದ್ಬಿಟ್ಟು ಮುಂಚೆನೆ ನಮಗೆ ಪುರೋಹಿತರು ಹೇಳಿದ್ರು. ಸೊ ನಾವು ಕಳಸದಲ್ಲಿ ಏನೇನು ಹಾಕ್ತೀವಿ ಅಂತ ನಿಮಗೆ ತಿಳಿಸ್ತೀನಿ. ಬೇಕಿದ್ರೆ ನೀವು ಇದನ್ನ ಸ್ಕ್ರೀನ್ ಶಾಟ್ ಕೂಡ ಮಾಡ್ಕೋಬಹುದು. ತಾಮ್ರದ ಚೊಂಬಗೆ ನೀವು ಮಾವಿನ ಎಲೆ ಆದರೂ ಇಡ್ಬೋದು ಅಥವಾ ಇಲೆದೆಲೆ ಆದರೂ ಇಡ್ಬೋದು. ಸೊ ನಾವು ಜನರಲಿ ಎರಡು ಯಾವುದ್ರಲ್ಲಾದರೂ ಒಂದಾದರೂ ಇಡ್ತೀವಿ. ಸೊ ಮಾವಿನ ಎಲೆ ಇಟ್ರೂ ಸಹ ನೀವು 5 ಎಲೆ ಇಡಬೇಕಾಗತ್ತೆ. ಸೊ ಅದ್ರ ಒಳಗಡೆ 1 ರೂಪಿ ಕಾಯಿನು, ಗೋಡಂಬಿ, ದ್ರಾಕ್ಷಿ, ಖರ್ಜೂರ ಮತ್ತು ರೆಡ್ ಕಲ್ಸಕ್ಕರೆ ಅಂತ ಬರುತ್ತಲ್ಲ, ಕೆಂಪು ಕಲ್ಸಕ್ಕರೆ, ಅದನ್ನು, ಆಮೇಲೆ ಬಾದಾಮಿ ಹಾಕ್ತೀವಿ. ಆಮೇಲೆ ಗೋವಾ ಫ್ರೂಟ್, ಸೇಬೆಕಾಯಿ ಹಾಕೋದು ತುಂಬ ಶ್ರೇಷ್ಠ. ಸೊ ಏಲಕ್ಕಿ ಕೂಡ ಹಾಕಿ, ಮತ್ತೆ ಅರಿಶಿನ, ಕುಂಕುಮ, ಮತ್ತೆ ಒಂದು ಕೆಂಪು ರೋಸ್, ಸೊ ತುಂಬಾ ಚೆನ್ನಾಗಿರೋ ಅಂತ ಒಂದು ಕೆಂಪು ರೋಸ್ ಹಾಕಿ, ಅಂಡ್ ದೆನ್ ಅದರಲ್ಲಿ ಅದು ಕಂಠ ಬರೋ ತನಕ ಅಷ್ಟು ನೀವು ನೀರು ತುಂಬಿಸಿಡ್ಬೇಕಾಗತ್ತೆ. ಸೊ ಟೋಟಲಿ ಆಲ್ಮೋಸ್ಟ್ ಒಂದು 11 ವೆರೈಟಿ ನಾವು ಹಾಕ್ತೀವಿ ಕಳಶದೊಳಗಡೆ. ಆಮೇಲೆ ತೆಂಗಿನಕಾಯಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಮಾವಿನ ಎಲೆ ಸುತ್ತ ಇಟ್ಟು ಅದಕ್ಕೆ ಮಕ್ವಾಡನ ಹಾಕ್ತೀವಿ. ನೆಲ್ಲ ಹಾಕೊಂಡೇನೆ ಇಷ್ಟು ವರ್ಷ ನಾವು ವರಮಹಾಲಕ್ಷ್ಮಿ ವ್ರತನ ಸಕ್ಸಸ್ಫುಲ್ ಆಗಿ ಮಾಡ್ಕೊಂಡು ಬಂದಿದ್ದೀವಿ. ಸೊ ಈಗ ಕೆಲವರು ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ಏನೇನೋ ಹೇಳ್ತಿರ್ತಾರೆ ಬೇರೆ ಬೇರೆದು, ಕಮಲ ಬೀಜ ಹಾಕಬೇಕು, ಆಮೇಲೆ ಗೋಮತಿ ಚಕ್ರ ಹಾಕಬೇಕು, ಆಮೇಲೆ ಕವಡೆ ಹಾಕಬೇಕು ಅಂತ. ಅದ್ರ ಬಗ್ಗೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ನಾನು ಯಾವತ್ತೂ ಕೂಡ ಅದನ್ನು ಟ್ರೈ ಮಾಡಿಲ್ಲ. ಸೊ ನಾನು ಈ 11 ವೆರೈಟೀಸ್ನ ಮಾತ್ರ ನಾನು ಹಾಕ್ತೀನಿ ಕಂಪಲ್ಸರಿ. ಈ ವರ್ಷ ಹೊಸ ಸೀರೆನೇ ತಂದು ನಾವು ಉಡ್ಸೋದು. ಸೊ ಯಾವುದೇ ರೀತಿ ಕಲರ್ ಎಲ್ಲ ಏನೋ ನನಗೆ ಗೊತ್ತಿಲ್ಲ, ಹಸಿರು ಕಲರ್ ಸೀರೆನೇ ಉಡಿಸ್ಬೇಕು ಅಂತ ಒಂದಷ್ಟು ಜನ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ನಾವು ಅದೇ ಥರ ಮಾಡ್ತಾ ಇದ್ರಿ ಮುಂಚೆ. ಬಟ್ ಆದಮೇಲೆ ಒಬ್ರನ್ನ ಕೇಳಿದ್ಮೇಲೆ ಲೈಕ್ ಯಾವ ಕಲರ್ ಆದರೂ ನೀವು ಏನೇ ಎಷ್ಟು ಅಲಂಕಾರ ಮಾಡಿದ್ರು ಆ ದೇವರಿಗೆ ಏನೂ ಸಾಲಲ್ಲ ಅಂತಲೇ ಹೇಳಿದ್ರು. ಸೊ ಹಾಗಾಗಿ ಅವರೆಲ್ಲ ಅಡ್ವೈಸ್ ಕೊಟ್ಟಿದ್ದರಿಂದ ನಾವು ಬೇರೆ ಬೇರೆ ಕಲರ್ಸ್ ಯೂಸ್ ಮಾಡೋಕ್ಕೂ ಟ್ರೈ ಮಾಡಿದ್ವಿ ಲಕ್ಷ್ಮಿಗೆ. ಸೊ ದೇವರಿಗೆ ನೈವೇದ್ಯ ಅಂತ ಬಂದಾಗ ನಾವು 9 ಅಥವಾ 11 ಫ್ರೂಟ್ಸ್ನ ತೊಗೊಬರ್ತೀವಿ. ಬಾಳೆ ಮರ ಕೂಡ ತಂದಿಡ್ತೀವಿ. ಸೊ ಲೈಕ್ ಫ್ರೂಟ್ಸ್ ಅಂತ ಅಂದರೆ ಆ್ಯಪಲ್ಲು, ಸೀಬೆಕಾಯಿ, ಆಮೇಲೆ ದಾಳಿಂಬ್ರೆ ಹಣ್ಣು, ಸೀತಾಫಲ, ಯಾವುದು ಸೀಸ್ನಲ್ ಫ್ರೂಟ್ ಇರುತ್ತೋ ಅದನ್ನು ತೊಗೊಬಂದು 9 ಅಥವಾ 11 ವೆರೈಟೀಸ್ ಆಫ್ ಫ್ರೂಟ್ಸ್ನ ನಾವು ಇಡ್ತೀವಿ. ಸೊ ಫುಡ್ಸ್ ಎಲ್ಲನೂ ಅದೇನೆ, ಲೈಕ್ ಆಲ್ಮೋಸ್ಟ್ ನಾವು ಕರ್ಜಿಕಾಯಿ, ಕಜ್ಜಾಯ ಎಲ್ಲನೂ ಆಲ್ಮೋಸ್ಟ್ ಮನೆಯಲ್ಲೇ ಎಲ್ಲ ಮಾಡಿಬಿಡ್ತೀವಿ. ಸೊ ಅದೇನೇ ದೇವರಿಗೆ ನೈವೇದ್ಯಕ್ಕೆ ಇಡ್ತೀವಿ. ಸೊ ಆ ವಿಡಿಯೋಸ್ನ ಕೂಡ ನಾನು ನಿಮಗೆ ಶೇರ್ ಮಾಡಿದ್ದೀನಿ, ಸಿಂಪಲ್ ಆಗಿ ಯಾವ ಥರ ಚಕ್ಲಿ ಮಾಡೋದು, ಕಜ್ಜಾಯ ಮಾಡೋದು, ಕರ್ಜಿಕಾಯಿ ಮಾಡೋದು ಅಂತ. ನೀವು ಆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ದಟ್ ನೀವು ಆರಾಮಾಗಿ ತುಂಬ ಈಸಿಯಾಗಿ ಏನು ಪ್ರಿಸರ್ವೇಟಿವ್ಸ್ ಆಗ್ದಲೇ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ದೇವರಿಗೆ ಬೇಕಾಗಿರೋವಂಥ ನೈವೇದ್ಯನ ನೀವು ಮನೆಯಲ್ಲೇ ಸಿಂಪಲ್ ಆಗಿ ಮಾಡ್ಬೋದು.
ಸೊ ಇನ್ನೂ ಒಂದು ತುಂಬ ಇಂಪಾರ್ಟೆಂಟ್ ಆಗಿರೋ ವಿಷಯ ಹೇಳ್ತೀನಿ ನಿಮಗೆ. ಸೊ ಲಕ್ಷ್ಮಿಗೆ ಯಾವಾಗಲೂ ಬಾಗಿನ ಸಾಮಾನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬಾಗಿನ ಸಾಮಾನು ಮತ್ತು ನೀವು ಹಸಿರು ಬಳೆನೇ ಯೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು ನಮಗೆ ಆಲ್ರೆಡಿ ಒಬ್ಬರು ಪುರೋಹಿತರು ಹೇಳಿದರು. ಸೊ ಹಾಗಾಗಿ ಹಸಿರು ಬಳೆ ತೊಗೊಬನ್ನಿ. ಆ್ಯಂಡ್ ನೀವು ಬಾಗಿನ ಸಾಮಾನು ಏನು ತರ್ತೀರ ಅಲ್ವಾ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಅಂತಂದರೆ, ನೀವು ಪೂಜೆ ಮಾಡಬೇಕಾದ್ರೆ, ಲಕ್ಷ್ಮೀ ವ್ರತ ಆಚರಣೆ ಮಾಡಬೇಕಾದ್ರೆ ಮೇಯ್ನಾಗಿ ಬೆಂಕಿ ಇರಲೇಬೇಕು. ನಮ್ಮ ನಾರಾಯಣ ಇಲ್ಲ ಅಂತಂದರೆ ಲಕ್ಷ್ಮಿ ಅಂತೂ ಬಾಮ ಅಂತಂದರೆ ಬರೋದಿಲ್ಲ. ಸೊ ಕಂಪಲ್ಸರಿ ನೀವು ಯಾವಾಗಲೂ ನೆನ್ಪಿಟ್ಕೊಳ್ಳಿ, ವೆಂಕಟೇಶ್ವರ ಶ್ರೀನಿವಾಸ ಫೋಟೋನ ಇಡಲೇಬೇಕು ವಿತೌಟ್ ಫೇಲ್. ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣ ಸ್ವಾಮಿನಃ ಯಥಾಶಕ್ತಿ ನಾಮ ಪೂಜಾಂ ಸಮರ್ಪಯಾಮಿ. ಸೊ ಲಾಸ್ಟ್ ಇಯರು ನಾವು ಪುರೋಹಿತರನ್ನ ಕರೆಸಿದ್ರಿ ಪೂಜೆ ಮಾಡಿಕೊಡಿ ಅಂತ ಅಂದ್ಬಿಟ್ಟು. ನೀವು ವಿಡಿಯೋದಲ್ಲಿ ಬ್ಯಾಕ್ ಡ್ರಾಪ್ ನೋಡ್ಬೋದು, DIY ಪ್ಯಾರೆಟ್ಸ್ ಮಾಡಿದ್ದೆ ಇಲ್ಲೇ ನಮ್ಮ ಮನೆ ಹತ್ರನೇ ತೆಂಗಿನ ಗರಿ ತಂದು. ಸೊ ಇಟ್ ಇಸ್ ವೆರಿ ಈಸಿ, ನೀವು ಟ್ರೈ ಮಾಡಿ. ಸೊ ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ನಮ್ಮ ಮನೆಯಲ್ಲಿ ಒಬ್ಬಟ್ಟಿನ ಊಟ ಕಂಪಲ್ಸರಿ. ಸೊ ಪಾಯಸ, ವಡೆ, ಉದ್ದಿನ ವಡೆ ಎಲ್ಲ ಮಾಡಿದ್ರಿ. ಸೊ ಚಿತ್ರಾನ್ನ ಕೂಡ ಮಾಡಿದ್ರಿ, ದೇವರಿಗೆ ಶ್ರೇಷ್ಠ ಅಂತಾರೆ ಚಿತ್ರಾನ್ನ. ಸೊ ಚಿತ್ರಾನ್ನ, ಮೊಸರನ್ನ ಎಲ್ಲಾನು ಮಾಡಿ ದೇವರಿಗೆ ನೈವೇದ್ಯಕ್ಕೆ ಇಟ್ಟಿದ್ರಿ. ಸೊ ಸೇಕ್ರೆಡ್ ಯೆಲ್ಲೋ ಥ್ರೆಡ್ ಇದು ತುಂಬಾ ಕಂಪಲ್ಸರಿ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಅಲ್ಲಿ. ಸೊ ಪೂಜೆ ಯಾರ್ಯಾರು ಮಾಡ್ತೀರಾ ನೀವು ಎಲ್ಲರೂ ನಿಮ್ಮ ಫ್ಯಾಮಿಲಿದವರೆಲ್ಲ ಇದನ್ನ ಕಟ್ಕೋಬಹುದು. ಏನ್ ಇಷ್ಟ ಆಯ್ತಲ್ಲ ವೇನ್ಸ್ ಎಲ್ಲ ವೇನ್ಸ್ ಅಷ್ಟೇ. ಆಮೇಲೆ ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತೇಜಸ್ವಿನಿ. ಸೊ ಪ್ರತಿ ಸಲ ಎಲ್ಲಾದ್ರೂ ಟ್ರಾವೆಲ್, ಫುಡ್ಡು, ಅದು ಇದು ಬಗ್ಗೆ ಹೇಳ್ತಿದ್ದೆ. ಬಟ್ ಇವತ್ತು ನಮ್ಮ ಒಂದು ಫ್ಯಾಮಿಲಿ ಸೀಕ್ರೆಟ್. ಸೊ ಅದು ಮಾಡಿದ್ರಿಂದ ನಮಗೆಲ್ಲರಿಗೂ ಒಳ್ಳೇದಾಗಿದೆ ಅಂತ ಆಲ್ಮೋಸ್ಟ್ ಡೆಕೇಡ್ಸ್ ಇಂದಾನು ಬಿಲೀವ್ ಮಾಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಎಸ್, ಇಟ್ ಇಸ್ ಪ್ರೂವನ್ ಟ್ರೂ. ಸೊ ಆ ಒಂದು ವ್ರತದ ಬಗ್ಗೆ ನಾನು ನಿಮ್ಗೆ ಎಲ್ಲರಿಗೂ ಹೇಳೋಣ ಅಂತ ಇವತ್ತು ಬಂದಿದ್ದೀನಿ. ಸೊ ಆ ವ್ರತನೇ ವರಮಹಾಲಕ್ಷ್ಮಿ ಫೆಸ್ಟಿವಲ್. ಸೊ ವರಮಹಾಲಕ್ಷ್ಮಿ ವ್ರತ ಅಂತಂದ್ರೇನೆ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ 1 ತಿಂಗ್ಳುಗಟ್ಲೆಯಿಂದಾನು, ಆಲ್ಮೋಸ್ಟ್ 1 ಮಂತ್ ಇಂದಾನು ಸ್ಟಾರ್ಟ್ ಮಾಡ್ಕೊಳ್ತೀವಿ. ಸೊ ಮನೇನ ಎಲ್ಲ ಫುಲ್ ಕ್ಲೆನ್ಸ್ ಮಾಡೋದ್ರಿಂದ ಸ್ಟಾರ್ಟ್ ಆಗುತ್ತೆ ಪ್ರತಿ ಒಂದು ಸೆಲೆಬ್ರೇಷನ್ಸ್. ಸೊ ಏನಕ್ಕೆ ಅದನ್ನೆಲ್ಲ ಕ್ಲೆನ್ಸ್ ಮಾಡಿ ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಏನಕ್ಕೆ ಆ ಥರ ಮಾಡ್ತಾರೆ ಅಂತಂದ್ರೆ, ಸೊ ಆಕ್ಚುಲಿ ಇದು ನನಗೆ ನಮ್ಮಮ್ಮ ಹೇಳಿದ್ದು. ಸೊ ಮನೆಯಲ್ಲಿ ಇರೋಂಥ ಒಂದು ನೆಗೆಟಿವಿಟಿ ಆಗಲಿ, ಒಂದು ಬ್ಯಾಡ್ ಎನರ್ಜೀಸ್ ಆಗಲಿ, ಏನೇ ಇದ್ರೂ ಅದು ಹೊಟ್ಟೋಗುತ್ತೆ. ಸೊ ನಾವ್ ಅದನ್ನ ಲೈಕ್ ವೆಸಲ್ಸ್ ಎಲ್ಲ ವಾಶ್ ಮಾಡಿ ಕ್ಲೀನ್ ಆಗಿ ಮನೇನ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಎನರ್ಜೀಸ್ ಮತ್ತೆ ಪಾಸಿಟಿವ್ ಎನರ್ಜೀಸ್ ಮನೆಯಲ್ಲಿ ಬರುತ್ತೆ. ಸೊ ವರಮಹಾಲಕ್ಷ್ಮಿ ವ್ರತ ಅಂತಂದ್ರೇನೆ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಎಲ್ಲ ಫುಲ್ಲು ಏನದು ಲೈಕ್ ಫುಲ್ ಕ್ಲೆನ್ಸಿಂಗ್ ನಡೀತಾ ಇರುತ್ತೆ. ಎಲ್ಲಾ ಕಡೆ ರೂಮ್ಸ್ ಆಗ್ಲಿ, ಫರ್ನಿಚರ್ಸ್ ಆಗ್ಲಿ ಎಲ್ಲಾನು ಕ್ಲೀನ್ ಮಾಡೋದ್ರಿಂದ ಸ್ಟಾರ್ಟ್ ಆಗುತ್ತೆ. ಸೊ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಸೊ ನಮಗೆ ತುಂಬಾ ಒಳ್ಳೇದ್ ಮಾಡಿದೆ. ಸೊ ಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಷನ್ ಅಂತಂದ್ರೇನೆ ಎಲ್ಲರೂ ಫ್ರೀ ಮಾಡ್ಕೊಂಡು ಮನೆಯಲ್ಲಿ ಯಾವ ತರ ಹೆಂಗೆ ಪ್ಲಾನ್ ಮಾಡ್ಬೇಕು, ಸೊ ಯಾವ ತರ ದೇವರಿಗೆ ಸೀರೆ ಉಡಿಸ್ಬೇಕು, ಯಾವ ಸೀರೆ ತರಬೇಕು, ಯಾವ ಕಲರ್ ತರಬೇಕು, ಪ್ರತಿ ಒಂದು ಕನ್ಫ್ಯೂಷನ್ಸ್ ನಲ್ಲಿ ಎಲ್ಲ ಫುಲ್ ಕ್ಲಾರಿಫಿಕೇಶನ್ ತಗೊಂಡು ಪರ್ಚೇಸಿಂಗ್ ಸ್ಟಾರ್ಟ್ ಮಾಡ್ತೀವಿ. ಸೊ ಒಂದು ಮನೆಯಲ್ಲಿ ಪಾಸಿಟಿವಿಟಿನ ಒಂದು ಖಂಡಿತವಾಗ್ಲೂ ಆ ದೇವರು ಬಂದಾಗಲ್ಲ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಒಳ್ಳೇದಾಗಿರೋದ್ರಿಂದ ಈ ವ್ರತನ ಯಾವುದೇ ವರ್ಷ ಬಿಡದಲೆ ನಾವು ಅದನ್ನ ಆಚರಣೆ ಮಾಡ್ತೀವಿ. ಈ ವರ್ಷ 2025 ಅಲ್ಲಿ ಎಲ್ಲರೂ ವರಮಹಾಲಕ್ಷ್ಮಿ ವ್ರತನ 1ನೇ ತಾರೀಕು ಮಾಡದ, 8ನೇ ತಾರೀಕು ಮಾಡದ, 15ಕ್ಕೆ ಮಾಡದ, 22ಕ್ಕೆ ಮಾಡದ, 29ಕ್ಕೆ ಮಾಡದ ಅಂತ ಅಂದ್ಬಿಟ್ಟು ಫುಲ್ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದ್ದಾರೆ. ಬಟ್ ಆಕ್ಚುಲಿ ವರಮಹಾಲಕ್ಷ್ಮಿ ವ್ರತ ಡೇಟ್ ಕ್ಯಾಲೆಂಡರ್ ಅಲ್ಲಿ ಯಾವಾಗ ಬಂದಿರುತ್ತೆ, ಯೂಶಲಿ ನಾವು ಅದೇ ಡೇಟ್ ಅಲ್ಲೇನೆ ವರಮಹಾಲಕ್ಷ್ಮಿ ವ್ರತನ ಆಚರಿಸ್ತಿರೋದು. ಸೊ ಆಚರಿಸ್ಕೊಂಡು ಬಂದಿರೋದು ಸಹ ಅವಾಗ್ಲೇನೆ. ಸೊ ಫಿಂಗರ್ಸ್ ಕ್ರಾಸ್, ನಮಗೆ ಆ ಡೇಟ್ ಬಿಟ್ಟು ಬೇರೆ ಯಾವ ಡೇಟ್ ಅಲ್ಲೂ ನಾವು ಇದುವರೆಗೂ ವರಮಹಾಲಕ್ಷ್ಮಿ ವ್ರತನ ಮಾಡಿಲ್ಲ. ಸೊ ಮೋಸ್ಟ್ ಆಫ್ ದ ಟೈಮ್ ಡೇಟ್ ಅಲ್ಲಿ ಕ್ಯಾಲೆಂಡರ್ ಅಲ್ಲಿ ವರಮಹಾಲಕ್ಷ್ಮಿ ವ್ರತ ಅಂತ ಡೇಟ್ ಯಾವಾಗ ಬಂದಿರುತ್ತೆ, ಸೊ ಆ ಡೇಟ್ ಅಲ್ಲೇನೆ ವರಮಹಾಲಕ್ಷ್ಮಿ ವ್ರತನ ನಾವು ಆಚರಿಸಿದೀವಿ. ಸೊ ನಿಮಗೆ ಎಲ್ಲರಿಗೂ ಏನಾದ್ರು
ಏನಾದ್ರೂ ಇದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿದ್ರೆ 8ನೇ ತಾರೀಕು ಯಾಕೆ ಮಾಡಬಾರ್ದು, 1ನೇ ತಾರೀಕು ಮಾಡ್ಬೋದಾ, ಫಸ್ಟ್ ಶ್ರಾವಣ ಮಾಸದಲ್ಲಿ ಮಾಡ್ಬೇಕಾ, 2ನೇ ಶ್ರಾವಣ ಮಾಸ ಶುಕ್ರವಾರದಲ್ಲಿ ಮಾಡ್ಬೇಕಾ, ಅದ್ರ ಬಗ್ಗೆ ನನ್ಗಂತೂ ಡೀಟೇಲ್ ಆಗಿ ನಿಜವಾಗ್ಲೂ ಗೊತ್ತಿಲ್ಲ. ಸೊ ನೀವೀಗ ಎಲ್ಲರಿಗೂ ಏನಾದ್ರೂ ಗೊತ್ತಿದ್ರೆ ಅದನ್ನ ತಿಳಿಸ್ತಾ ಹೋಗಿ. ಬಟ್ ನಮ್ಮ ಮನೆಯಲ್ಲಿ ಹಬ್ಬ ಖಂಡಿತವಾಗ್ಲೂ 8ನೇ ತಾರೀಕೆ ಆಚರಿಸ್ತಾ ಇದೀವಿ. ಒಬ್ಬೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ಮನೆಯಲ್ಲಿ ಮಾಡಕ್ ಆಗಲ್ಲ ಅಥವಾ ಅವರಿಗೆ ಮಾಡಕ್ ಗೊತ್ತಿಲ್ವೇನೋ ಅಂತ ಅನ್ಕೊಂಡು ಯಾರು ಇದನ್ನೆಲ್ಲ ಟ್ರೈ ಮಾಡಕ್ ಹೋಗಲ್ಲ. ಬಟ್ ನಮ್ಮ ಮನೆಯಲ್ಲಿ ಹೆಂಗೆ ಅಂತಂದ್ರೆ ವರ್ಷ ಬಂದ್ರೆ ಸಾಕು ವರಮಹಾಲಕ್ಷ್ಮಿ ವ್ರತ ಅಂದ್ರೆ ಕಜ್ಜಾಯ, ಕರ್ಜಿಕಾಯಿ, ಚಕ್ಲಿ ಎಲ್ಲಾನು ಮನೆಯಲ್ಲೇ ಮಾಡಿ ನಾವು ಖುಷಿಯಾಗಿ ದೇವರಿಗೆ ನೈವೇದ್ಯಕ್ಕೆ ಇಡ್ತೀವಿ. ಸೊ ಪ್ರತಿ ವರ್ಷ ಈ ವ್ರತ ಮಾಡೋದ್ರಿಂದಾನೇ ನಮ್ಗೆಲ್ಲರಿಗೂ ಹೆಲ್ತ್, ವೆಲ್ತ್, ಪ್ರಾಸ್ಪರಿಟಿ ಸಿಕ್ಕಿರೋದು. ಸೊ ಇದನ್ನ ಡೆಕೇಡ್ಸ್ ಅಂದಾನು ಮಾಡ್ಕೊಂಡ್ ಬಂದಿರೋದು ನಮ್ಮ ಫ್ಯಾಮಿಲಿನಲ್ಲಿ. ಸೊ ಇದರಿಂದ ಖಂಡಿತವಾಗ್ಲೂ ನಮ್ಗೆಲ್ಲರಿಗೂ ಒಳ್ಳೇದಾಗಿದೆ. ಎಲ್ಲರೂ ಈ ಹಬ್ಬನ ಟ್ರೈ ಮಾಡಿ, ವರಮಹಾಲಕ್ಷ್ಮಿ ವ್ರತನ ಟ್ರೈ ಮಾಡಿ. ಇಟ್ ಈಸ್ ರಿಯಲಿ ಪವರ್ಫುಲ್. ನಮಗಂತೂ ತುಂಬ ಒಳ್ಳೇದಾಗಿದೆ. ಆ್ಯಕ್ಚುಲಿ ನೀವು ಲಕ್ಷ್ಮಿ ಹತ್ರ ನೀವು ಎಲ್ಲ ಥರ ಲೈಕ್ ಹೆಲ್ತು, ವೆಲ್ತು, ಪ್ರಾಸ್ಪರಿಟಿ ಎಲ್ಲನೂ ನೀವು ಬೇಡ್ಕೋಬೋದು. ದಿಸ್ ಅ ಬೆಟರ್ ಆಪರ್ಚುನಿಟಿ ಗೈಸ್. ಡೋಂಟ್ ಮಿಸ್. ಕಂಪಲ್ಸರಿ ಈ ವರ್ಷ ವರಮಹಾಲಕ್ಷ್ಮಿ ವ್ರತನ ನೀವು ಆಚರಣೆ ಮಾಡಿ. ಸೊ ನಿಮ್ಮ ಕೈಯಲ್ಲಿ ಯಾವ ಥರ ಶಕ್ತಿ ಇದೆ ಆ ಥರ ಮಾಡಿ. ದೇವರು ಬಂದು ನನಗೆ ಎಲ್ಲ ಫುಲ್ಲು ಇಷ್ಟೇ ದುಡ್ಡಿಟ್ಬಿಟ್ಟು ಇಷ್ಟೇ ನಿನ್ನ ರೇಷ್ಮೆ ಸೀರೆನೇ ಉಡಿಸಿ ನನಗೆ ಪೂಜೆ ಮಾಡಬೇಕು, ವ್ರತ ಮಾಡಬೇಕು ಅಂತ ಯಾವತ್ತೂ ಕೇಳಿಲ್ಲ. ಸೊ ನಿಮ್ಮ ಕೈಯಲ್ಲಿ ಎಷ್ಟು ಕೈಗೆಟಕತ್ತೆ ಅದರಲ್ಲಿ ನೀವು ಸಣ್ಣದಾಗಿ ಒಂದು ಕಲಶ ಇಟ್ಬಿಟ್ಟು ನೀವು ಸೀರೆ, ಬ್ಲೌಸ್ ಪೀಸ್ ಇಟ್ಟು ಮಾಡಿದ್ರೂ ಅದು ವರಮಹಾಲಕ್ಷ್ಮಿ ವ್ರತ ಅಂತಲೇ ಕನ್ಸಿಡರ್ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡ್ದಲೇ ಬರೋ 2025 ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡಿ. ಸೊ ದಟ್ ನಿಮ್ಮ ಲೈಫಲ್ಲಿ ಏನಾದರೂ ಡಿಫ್ರೆನ್ಸಸ್ ಆದರೆ ಖಂಡಿತವಾಗ್ಲೂ ನಮಗೆ ನೆಕ್ಸ್ಟ್ ಕಮೆಂಟಲ್ಲಿ ತಿಳಿಸಿ. ಸೊ ದಟ್ ವಿ ವಿಲ್ ಬಿ ವೆರಿ ಹ್ಯಾಪಿ ಟು ನೋ. ಸೊ ಸಂಜೆ ಮೇಲೆ ನೀವು ಅಟ್ಲೀಸ್ಟ್ ಒಂದು 5 ಜನನೋ 9 ಜನನ ಕರೆದು ಅರಿಶಿನ ಕುಂಕುಮ ಕೊಡಿ. ಸೊ ನೀವು ಮಾಡಿರೋ ಅಂಥ ತಿಂಡಿನೂ ನೀವು ಒಂದು ಸ್ವಲ್ಪ ಕೊಟ್ಟರೆ ಅದು ತುಂಬ ಒಳ್ಳೆಯದು. ಅಥವಾ ನಿಮ್ಮ ಫ್ರೆಂಡ್ಸು, ಕ್ಲೋಸ್ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಕರೆದು ವರಮಹಾಲಕ್ಷ್ಮಿ ವ್ರತಕ್ಕೆ ಇನ್ವೈಟ್ ಮಾಡಿ. ಸೊ ದಟ್ ಈಸ್ ಆಲ್ಸೋ ಅ ಡಿವೈನ್ ಬ್ಲೆಸ್ಸಿಂಗ್ಸ್ ಗೈಸ್. ಸೊ ನೆವರ್ ಮಿಸ್ ದ್ಯಾಟ್. ಸೊ ಯೂಶಲಿ ನಾವು 9 ಜನ ಲೈಕ್ ಮುತ್ತೈದೆಯರು ಯಾರು ಇರ್ತಾರೆ ಅವ್ರನ್ನ ಕರೆದು ಎಲೆ ಅಡಿಕೆ, ಅರಿಶಿನ ಕುಂಕುಮ, ಬ್ಲೌಸ್ ಪೀಸು ಎಲ್ಲ ಕೊಟ್ಟು ಕಳಿಸ್ತೀವಿ. ಪುರೋಹಿತ್ರನ ಕಂಪಲ್ಸರಿ ಕರೆಸಲೇಬೇಕು ಅನ್ನೋದು ಏನಿಲ್ಲ. ಸೊ ನಿಮ್ಮ ಕೈಯಲ್ಲಿ ಆದರೆ ಕರೆಸ್ಬೋದು. ಇಲ್ಲ ಅಂತಂದರೆ ನೀವೇ ಮನೆಯಲ್ಲಿ ಕುಂಕುಮಾರ್ಚನೆ, ಆಮೇಲೆ ದೇವರಿಗೆ ಅಭಿಷೇಕ ಎಲ್ಲನೂ ನೀವೇ ಮಾಡ್ಬೋದು ಸಿಂಪಲ್ಲಾಗಿ. ಸೊ ಅದು ಕೂಡ ತುಂಬ ಒಳ್ಳೆಯದೇ. ಸೊ ನಿಮ್ಮ ಕೈಗೆ ಯಾವ ಥರ ಆಗುತ್ತೆ ಆ ಥರ ನೀವು ಮಾಡ್ಕೊಳ್ಳಿ. Thank you so much guys for watching this full video. It means a lot for us. So ನಿಮಗೆ ಯಾವುದೇ ರೀತಿ ಇದರಲ್ಲಿ ಡೌಟ್ಸ್ ಬಂದರೆ ಕಮೆಂಟ್ ಸೆಷನಲ್ಲಿ ತಿಳಿಸಿ. ನನಗೆ ಗೊತ್ತಿರೋದು ಮ್ಯಾಕ್ಸಿಮಮ್ ನಿಮ್ಮ ಹತ್ರ ಹೇಳ್ತಾ ಹೋಗ್ತೀನಿ. Until then, stay tuned. Please do subscribe our channel. That means a lot for us. ನಮಗೊಂದು ಪಾಸಿಟಿವ್ನೆಸ್ ಬರೋದು ಅದರಿಂದಾನೆ. ಸೊ ನಮಗೇನು ಗೊತ್ತು ಅದನ್ನೆಲ್ಲ ನಿಮಗೆ ತಿಳಿಸಿದ್ರೆ ನೀವು ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಎಸ್, ನಿಮಗೂ ನೀವು ಲಕ್ಷ್ಮಿನ ಅಟ್ರಾಕ್ಟ್ ಮಾಡ್ಬೋದು ಅಟ್ ದ ಸೇಮ್ ಟೈಮ್. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯು ಗೈಸ್, ಫಾರ್ ಯೋರ್ ಫ್ಯೂಚರ್ ಆ್ಯಂಡ್ ಆಲ್ ಯೋರ್ struggles and everything. So and at the same time, please don't forget to subscribe our channel and please like and comment and share the video for the maximum. Thank you so much. See you guys in next video.